ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಾವು ನಿನ್ನೆಯ ವಿಡಿಯೋದಲ್ಲಿ ಕೃಷ್ಣ ಬೈರೇಗೌಡರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಿದ್ವಿ. ರಾಮಲಿಂಗಾರೆಡ್ಡಿ ಮುನಿಸು ತಣ್ಣಗಾಗ್ತಾ ಇದ್ದಂತೆ ಕೃಷ್ಣ ಬೈರೇಗೌಡರು ಸಿಡಿದೆದ್ದಿದ್ದಾರೆ ಅಂತ. ಯಾವ ಕಾರಣಕ್ಕೆ ಕೋಪಗೊಂಡಿದ್ದಾರೆ, ತಮಗೆ ಕೊಟ್ಟಿರೋ ಖಾತೆಯನ್ನ ಯಾಕೆ ಮುಡ್ತಾ ಇಲ್ಲ, ಅರ್ಧಂಬರ್ಧ ಇರೋ ಖಾತೆಯನ್ನ ಇವರಿಗೆ ಕೊಟ್ಟಿದ್ಯಾಕೆ ಅನ್ನೋದರ ಒಂದಿಷ್ಟು ಇನ್ನರ್ ಪಾಯಿಂಟ್ಸ್ನ ನಿಮ್ಮ ಮುಂದಿಡೋ ಕೆಲಸ ಮಾಡಿದ್ವಿ. ಇದೀಗ ಇದೇ ವಿಷಯ ದೊಡ್ಡ ತಿರುವು ಪಡಿತಾ ಇದೆ. ಕೃಷ್ಣ ಬೈರೇಗೌಡರು ದೊಡ್ಡದೊಂದು ಹೆಜ್ಜೆ ಇಟ್ಟಿದ್ದಾರೆ. ನಿನ್ನೆವರೆಗೂ ಈ ವಿಷಯ ಅಷ್ಟಾಗಿ ಸದ್ದು ಮಾಡಿರಲಿಲ್ಲ, ಆದ್ರೀಗ ದಿಲ್ಲಿ ಅಂಗಳಕ್ಕೆ ಹೋಗಿ ನಿಂತಿದೆ. ಮೊದಲ ದಿನ ಕರ್ನಾಟಕದಲ್ಲೇ ಸುಳಿದಾಡ್ತಾ ಇದ್ದ ವಿಷಯ ಈಗ ದೆಹಲಿಗೆ ಹೋಗಿ ನಿಂತಿದೆ. ಯಾಕಂದ್ರೆ ಮೊದಲಿಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಬಳಿ ತಮ್ಮ ಅಸಮಾಧಾನ ತೋಡಿಕೊಂಡಿದ್ರು. ಬಳಿಕ ಡಿಕೆ ಶಿವಕುಮಾರ್ ಬಳಿಯೂ ಪೂರ್ಣ ಖಾತೆ ನೀಡುವಂತೆ ಮನವಿ ಮಾಡಿದ್ರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ತಮ್ಮ ಸಮಸ್ಯೆ ಹೇಳಿಕೊಂಡಿದ್ರು. ಆದ್ರೆ ಯಾರಿಂದಲೂ ಆ ಮಟ್ಟದ ಸ್ಪಂದನೆ ಸಿಕ್ಕಿರಲಿಲ್ಲ. ಹೀಗಾಗಿಯೇ ಈಗ ದಿಲ್ಲಿ ಕದ ತಟ್ಟಿದ್ದಾರೆ. ಈ ಮೂಲಕ ತಮಗೆ ಕೊಟ್ಟಿರೋ ಖಾತೆ ಸರಿಯಿಲ್ಲ ಅಂತ ಅಸಮಾಧಾನದ ಬಾವುಟ ಹಾರಿಸಿದ್ದಾರೆ. ದಿಲ್ಲಿಯಲ್ಲಿ ಬೀಡು ಬಿಟ್ಟಿರೋ ಕೃಷ್ಣ ಬೈರೇಗೌಡರು ಮಾಡು ಇಲ್ಲವೇ ಮಡಿ ಹಂತಕ್ಕೆ ಬಂದು ನಿಂತಂತೆ ಕಾಣ್ತಾ ಇದೆ. ಯಾಕಂದ್ರೆ ಕಳೆದ ಬಾರಿ ತಮ್ಮ ಕೈಯಲ್ಲಿ ಅತ್ಯುತ್ತಮ ಖಾತೆ ಇತ್ತು, ಅದನ್ನ ಸಮರ್ಥವಾಗಿ ನಿಭಾಯಿಸಿದ್ರು. ಈ ಮೂಲಕ ಜನ ಮೆಚ್ಚುಗೆಯನ್ನು ಪಡೆದಿದ್ರು. ಆದ್ರೀಗ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ಟಿರೋ ಖಾತೆ ಅರ್ಧಂಬರ್ಧ. ಇದೇ ಇವರಿಗೆ ತಲೆನೋವಾಗಿರೋದು. ಹೀಗಾಗಿ ದಿಲ್ಲಿಯಲ್ಲಿ ದಾಳ ಉರುಳಿಸೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಮುಖ್ಯಮಂತ್ರಿ ಡಿಕೆಶಿ ನೇತೃತ್ವದಲ್ಲಿ ನೂತನ ಸಂಪುಟ ಅಸ್ತಿತ್ವಕ್ಕೆ ಬಂದು ವಾರ ಕಳೆದ್ರು. ಖಾತೆ ಹಂಚಿಕೆಯ ಅಸಮಾಧಾನ ತಣಿದಿಲ್ಲ. ನಾಯಕರ ಮನವೊಲಿಕೆ ಬಳಿಕ ರಾಮಲಿಂಗಾರೆಡ್ಡಿ ಅವರ ಅತೃಪ್ತಿ ಶಮನ ಆದ್ರು. ಕೃಷ್ಣ ಬೈರೇಗೌಡ ಕೆಎಚ್ ಮುನಿಯಪ್ಪ ಮುನಿಸು ಮುಂದುವರೆದಿದೆ. ಬೆಂಗಳೂರು ನಗರಾಭಿವೃದ್ಧಿ ವಿಚಾರದಲ್ಲಿ ಪೂರ್ಣ ಅಧಿಕಾರಕ್ಕೆ ಪಟ್ಟು ಹಿಡಿದ ಕೃಷ್ಣ ಬೈರೇಗೌಡ ದಿಲ್ಲಿ ಹೈಕಮಾಂಡ್ ಬಾಗಿಲು ತಟ್ಟಿದ್ದಾರೆ. ಬಿಡಿಎ ಮತ್ತು ಬಿಎಂಆರ್ಡಿಎ ಹೊರತಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ವಹಿಸಿಕೊಳ್ಳಲು ಕೃಷ್ಣ ಬೈರೇಗೌಡ ರೆಡಿ ಇಲ್ಲ. ಕೊಡೋದಾದ್ರೆ ಪೂರ್ಣವಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ಕೇಳ್ತಿದ್ದಾರೆ. ಹೀಗಾಗಿ ದಿಲ್ಲಿ ಮಟ್ಟದಲ್ಲಿ ಆಟ ಶುರು ಮಾಡಿದ್ದಾರೆ. ಆಪ್ತ ಶಾಸಕರಾದ ರಿಜ್ವಾನ್ ಅರ್ಷದ್ ಹಾಗೂ ಮಾಜಿ ಸಚಿವ ಬೋಸರಾಜ್ ಪುತ್ರ ರವಿ ಬೋಸರಾಜ್ ಅವರೊಂದಿಗೆ ದಿಲ್ಲಿಯಲ್ಲಿ ಉಳಿದಿರುವ ಕೃಷ್ಣ ಬೈರೇಗೌಡ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ನಡೆಸಿದ್ದಾರೆ. ತಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗಲು ಕಾರಣರಾಗಿರುವ ಎಐಸಿಸಿ ವರಿಷ್ಠರಿಂದಲೇ ಪರಿಹಾರ ಬಯಸಿದ್ದಾರೆ. ಇನ್ನೊಂದು ಕಡೆ ಸಿಎಂ ಕೂಡ ಸಿಟ್ಟಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಹಾಗೂ ಕೆಜೆ ಜಾರ್ಜ್ ಅವರ ಹಿರಿತನವನ್ನ ಬದಿಗಿಟ್ಟು ಕೃಷ್ಣ ಬೈರೇಗೌಡ ಅವರಿಗೆ ಸ್ಥಾನ ನೀಡಲಾಗಿದೆ. ಆದರೂ ತಕರಾರು ತೆಗೆದಿದ್ದಾರೆ ಅಂತ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೃಷ್ಣ ಬೈರೇಗೌಡರು ದಿಲ್ಲಿ ಮಟ್ಟದಲ್ಲಿ ಒಳ್ಳೆಯ ಹೆಸರು ಇಟ್ಕೊಂಡಿದ್ದಾರೆ. ಜೊತೆಗೆ ಕೊಟ್ಟ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ ಅನ್ನೋದು ಕಾಂಗ್ರೆಸ್ ವರಿಷ್ಠರಿಗೆ ಗೊತ್ತಿದೆ. ಹೀಗಾಗಿಯೇ ದೊಡ್ಡ ಖಾತೆಯನ್ನ ಇವರ ಹೆಗಲಿಗೆ ಹಾಕಿದ್ದು. ಆದ್ರೀಗ ಇದೇ ಖಾತೆ ಸರಿಯಿಲ್ಲ ಅಂತ ಕೃಷ್ಣ ಬೈರೇಗೌಡರು ಸಿಡಿದೆದ್ದಿದ್ದಾರೆ. ರಾಹುಲ್ ಗಾಂಧಿ ನಿನ್ನೆ ಕರ್ನಾಟಕದಲ್ಲಿದ್ರು. ಹೀಗಾಗಿ ಮಾತುಕತೆಗೆ ಸಿಗ್ತಾ ಇರಲಿಲ್ಲ. ಇವತ್ತು ದೆಹಲಿಯಲ್ಲಿ ಒಂದು ಸುತ್ತಿನ ಮಾತುಕತೆ ನಡೆಯಲಿದೆ. ಈ ವೇಳೆ ಕೃಷ್ಣ ಬೈರೇಗೌಡರ ಮಾತಿಗೆ ದಿಲ್ಲಿ ನಾಯಕರು ಕನ್ವಿನ್ಸ್ ಆಗ್ತಾರಾ ಅಥವಾ ಇವರನ್ನ ಕನ್ವಿನ್ಸ್ ಮಾಡಿ ಕಳಿಸ್ತಾರಾ ನೋಡಬೇಕು. ಅಲ್ಲದೆ ಸಿಎಂ ಡಿಕೆಶಿ ಕೂಡ ದೆಹಲಿಗೆ ಹಾರಿದ್ದಾರೆ. ಹೀಗಾಗಿ ಭಾರಿ ಕುತೂಹಲ ಕೆರಳಿಸಿದೆ. ಆತ್ಮೀಯರೇ, ಕೃಷ್ಣ ಬೈರೇಗೌಡ ಬೆಳವಣಿಗೆ ಮಧ್ಯೆ ಸಿಎಂಗೆ ಮತ್ತೊಂದು ತಲೆಬಿಸಿ ಶುರುವಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಬದಲಿಗೆ ಹಿರಿತನ ಮತ್ತು ಅನುಭವದ ಆಧಾರದಲ್ಲಿ ಮಹತ್ವದ ಖಾತೆ ನೀಡಿ ಅಂತ ಕೆಎಚ್ ಮುನಿಯಪ್ಪ ಮತ್ತೆ ಪಟ್ಟು ಹಿಡಿದಿದ್ದಾರೆ. ಮೊನ್ನೆಯಷ್ಟೇ ರಾಹುಲ್ ಗಾಂಧಿ ಜೊತೆ ಮಾತನಾಡಿದ ಮುನಿಯಪ್ಪ ಐ ಆಮ್ ಹ್ಯಾಪಿ ಅಂದಿದ್ರು. ಇನ್ನೇನು ಇವರ ಮುನಿಸು ಶಮನ ಆಯಿತು ಅನ್ನೋ ಹೊತ್ತಲ್ಲೇ ಮತ್ತೆ ಸಿಡಿದೆದ್ದಿದ್ದಾರೆ. ಇದುವರೆಗೂ ತಮಗೆ ಹಂಚಿಕೆಯಾಗಿರುವ ಖಾತೆಯನ್ನ ವಹಿಸಿಕೊಂಡಿಲ್ಲ. ಇನ್ನು ಹಂಚಿಕೆಯಾಗದಿರೋ ಸಮಾಜ ಕಲ್ಯಾಣ ಖಾತೆ ಮೇಲೆ ಮುನಿಯಪ್ಪ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ ಶತಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಯಾವುದೇ ಕ್ಷಣದಲ್ಲೂ ದಿಲ್ಲಿಗೆ ಹಾರೋ ಸಾಧ್ಯತೆ ಇದೆ. ಹೀಗಾಗಿ ಸಿಎಂ ಡಿಕೆಶಿಗೆ ಮೇಲಿಂದ ಮೇಲೆ ಕಂಟಕ ಎದುರಾಗ್ತಾ ಇದೆ. ಸದ್ಯಕ್ಕೆ ಹಂಚಿಕೆ ಆಗಿರೋದು ಜಸ್ಟ್ 13 ಸಚಿವ ಸ್ಥಾನ ಅಷ್ಟೇ. ಇನ್ನು 20 ಸ್ಥಾನಗಳನ್ನ ಹಂಚಿಕೆ ಮಾಡೋದಿದೆ. ಈಗಾಗಲೇ ಈ 20 ಸ್ಥಾನಕ್ಕೆ ನೂರಾರು ಕಣ್ಣು ಬಿದ್ದಿದೆ. ಈ ಬಾರಿಯಷ್ಟೇ ಶಾಸಕರಾಗಿರೋ ಹೊಸ ನಾಯಕರು ಕೂಡ ಸಚಿವ ಸ್ಥಾನ ಬೇಕು ಅಂತ ದುಂಬಾಲು ಬಿದ್ದಿದ್ದಾರೆ. ಹೀಗಾಗಿ ಖಾತೆ ಹಂಚಿಕೆ ಕಾಂಗ್ರೆಸ್ ವರಿಷ್ಠರಿಗೂ ದೊಡ್ಡ ತಲೆನೋವಾಗಿದೆ. ಹೊಸ ಮುಖಗಳು ಅಂತ ಹೊಸಬರಿಗೆ ಪಟ್ಟ ಕಟ್ಟಿದ್ದೇ ಆದಲ್ಲಿ
ಹಿರಿಯ ನಾಯಕರು ಸಿಡಿದೇಳೋ ಸಾಧ್ಯತೆ ಇದೆ. ಈಗಾಗಲೇ ಅಸಮಾಧಾನದ ಹೊಗೆ ಜೋರಾಗಿ ಆಡ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ಹಳಬರನ್ನ ಕೈಬಿಟ್ರೆ ಬಂಡಾಯದ ಬಾವುಟ ಹಾರಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಇದು ಮುಂದಿನ ಚುನಾವಣೆಗೆ ದೊಡ್ಡ ಹೊಡೆತ ಕೊಡೋದು ಗ್ಯಾರಂಟಿ. ಯಾಕಂದ್ರೆ ಡಿಕೆಶಿ ಸರ್ಕಾರಕ್ಕೆ ಇರೋದು ಬರೀ 2 ವರ್ಷ. ಈ 2 ವರ್ಷದಲ್ಲಿ ಈ ಖಾತೆ ಕಿತ್ತಾಟ, ಕುರ್ಚಿ ಕಿತ್ತಾಟ ಅಂತ ಓಡಾಡ್ತಿದ್ರೆ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಲಿದೆ. ಜೊತೆಗೆ ಅಸಮಾಧಾನಿತರನ್ನ ಅದ್ಹೇಗೆ ಸಮಾಧಾನ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಲಿದೆ. ಹೀಗಾಗಿ ದಿಲ್ಲಿ ನಾಯಕರು 2028ರ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ಅದ್ಯಾವ ಹೆಜ್ಜೆ ಇಡ್ತಾರೋ ಕಾದ್ ನೋಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.